ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಕಳೆದ ತಿಂಗಳು ಅಂದ್ರೆ ಜನವರಿ 30ರಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಆದ್ರೆ ಇನ್ನೂ ಕೂಡ ಈ ಆತ್ಮಹತ್ಯೆಗೆ ನಿಖರ ಕಾರಣ ಗೊತ್ತಾಗಿಲ್ಲ. ಎಲ್ಲಾ ಆಯಾಮಗಳಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಕಳೆದ 3 ತಿಂಗಳ ಸಿಡಿಆರ್ ಅನ್ನ ಪಡೆದು ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ರಾಯ್ ಅಕೌಂಟ್ ಡೀಟೇಲ್ಸ್ಗಳು, ವ್ಯವಹಾರಗಳ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಈಗಾಗಲೇ ಪತ್ನಿಯ ಹೇಳಿಕೆಯನ್ನ ಪಡೆದುಕೊಂಡಿದ್ದು, ಆ ಹೇಳಿಕೆಯಲ್ಲಿ ಯಾವುದೇ ಸಂಶಯ ಕಂಡುಬಾರದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ರಾಯ್ ಪತ್ನಿಯ ಹೇಳಿಕೆಯನ್ನ ಪಡೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿಂತನೆಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಸಿಜೆ ರಾಯ್ ರವರ ಸಿಡಿಆರ್ ಅನ್ನ 3 ತಿಂಗಳ ಸಿಡಿಆರ್ ಅನ್ನ ಯಾರ್ಯಾರಿಗೆ ಕರೆ ಮಾಡಿದ್ರು, ಯಾರ್ಯಾರ ಜೊತೆ ಮಾತನಾಡಿದ್ದಾರೆ, ಅವರ ಅಕೌಂಟ್ ಡೀಟೇಲ್ಸ್ ಏನು, ಏನೆಲ್ಲ ವ್ಯವಹಾರಗಳಾಗಿತ್ತು, ಯಾವುದೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿತ್ತು, ಇದೆಲ್ಲದರ ಮಾಹಿತಿಯನ್ನ ಪಡೆಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಜೆ ರಾಯ್ ಕೊನೆಯ ಕರೆಯ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆತ್ಮಹತ್ಯೆಗೂ 1 ಗಂಟೆ ಮುನ್ನ ಪತ್ನಿಗೆ ಕರೆ ಮಾಡಿ ಸಿಜೆ ರಾಯ್ ಕೊನೆಯದಾಗಿ ಮಾತನಾಡಿದ್ರು. ಕರೆ ಮಾಡಿ ನಾರ್ಮಲ್ ಆಗಿ ಮಾತನಾಡಿರೋದಾಗಿ ಪತ್ನಿ ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ರೀತಿಯ ಅನುಮಾನ ಬಾರದಂತೆ ಸಿಜೆ ರಾಯ್ ಮಾತನಾಡಿರುವುದು ಪತ್ತೆಯಾಗಿದೆ. ಎಸ್ಐಟಿ ತಂಡಕ್ಕೆ ಮತ್ತೊಂದು ಅನುಮಾನದ ಬಗ್ಗೆ ಲೀಡ್ ಸಿಕ್ಕಿಲ್ಲ. ರಾಜಕಾರಣಿಗಳಿಂದ ಯಾವುದೇ ಒತ್ತಡದ ಬಗ್ಗೆ ಯಾವುದೇ ರೀತಿಯ ಸಾಕ್ಷಿಗಳು ಎಸ್ಐಟಿ ಅಧಿಕಾರಿಗಳಿಗೆ ಇದುವರೆಗೂ ಸಿಕ್ಕಿಲ್ಲ. ಇನ್ನು ಹಣಕಾಸಿನ ತೊಂದರೆ ಬಗ್ಗೆಯೂ ಕೂಡ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಅಂತ ಎಸ್ಐಟಿ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ರಾಯ್ ಅಕೌಂಟ್ ಡೀಟೇಲ್ಸ್, ವ್ಯವಹಾರಗಳ ಬಗ್ಗೆ ಎಸ್ಐಟಿ ಟೀಮ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಹೀಗಾಗಿ ಕೊನೆಯದಾಗಿ ಯಾರದ್ದಾದ್ರೂ ಹೆಸರು ಹೇಳಿದ್ರಾ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ತನಿಖೆ ನಡೀತಾ ಇದ್ದು, ಮತ್ತೊಮ್ಮೆ ರಾಯ್ ಪತ್ನಿಯ ಹೇಳಿಕೆಯನ್ನ ಪಡೆಯೋದಕ್ಕೆ ಎಸ್ಐಟಿ ಚಿಂತನೆಯನ್ನ ಮಾಡಿದೆ. ಇನ್ನು ಕೊನೆಯದಾಗಿ ಏನ್ ಹೇಳಿದ್ರು, ಯಾರ ಹೆಸರನ್ನಾದ್ರೂ ಹೇಳಿದ್ರಾ, ರಾಯ್ ಮಾತನಾಡಿದ ಕೊನೆಯ ಕಾಲ್ ರೆಕಾರ್ಡಿಂಗ್ ಏನಾದ್ರೂ ಇದೆಯಾ, ಹೀಗೆ ಅನೇಕ ಆಯಾಮದಲ್ಲಿ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.